ಸಚಿವ ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಈಗಾಗಲೇ ಆರ್ಎಸ್ಎಸ್ ನಿಷೇಧವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರವೊಂದನ್ನು ರವಾನೆ ಮಾಡಿದ್ದಾರೆ. ಸಾಧಕ ಬಾಧಕಗಳ ಚರ್ಚೆ ನಡೆಸಿ ಅಂತಿಮ ನಿರ್ಧಾರವನ್ನು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ತೆಗೆದುಕೊಳ್ಳಬೇಕು. ಆರ್ಎಸ್ಎಸ್ ವಿಚಾರ ಬಂದಾಗ ಬಿಜೆಪಿ ನಾಯಕರು ಧ್ವನಿ ಎತ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮಗ ಅನ್ನೋದೇ ಇವರ ಅರ್ಹತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಶ್ವಥ್ ನಾರಾಯಣ್ ಕೆಂಡ ಕಾರಿದ್ದಾರೆ. ಐಟಿ ಇಲಾಖೆಯಲ್ಲಿ ಕ್ರಾಂತಿಕಾರಿ ಕೆಲಸವನ್ನ ಮಾಡಬಹುದು. ಐಟಿ ಇಲಾಖೆಯನ್ನ ಅವರಿಗೆ ಕೊಡಲಾಗಿದೆ, ಅಲ್ಲಿ ಅವರು ಕ್ರಾಂತಿಕಾರಿ ಕೆಲಸವನ್ನ ಮಾಡಬಹುದು. ಆದರೆ ಪ್ರಚಾರದ ಗೀಳಿಗೆ ಬಿದ್ದಿರುವಂತಹ ಈ ವ್ಯಕ್ತಿ ಯಾವ ಕೆಲಸವನ್ನ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಅಸೂಯೆ ಬಿಟ್ಟು ಆರ್ಎಸ್ಎಸ್ ಅನ್ನು ಅಭಿನಂದಿಸಿ, ಯಾಕಂದ್ರೆ 100 ವರ್ಷ ಸಂದಿದೆ ಆರ್ಎಸ್ಎಸ್ ಆರಂಭ ಆಗಿ. ಪತ್ರವನ್ನ ವಾಪಸ್ ಪಡೆದು ಕ್ಷಮೆ ಯಾಚಿಸಿ, ದೊಡ್ಡತನ ತೋರಿಸಿ ಪಶ್ಚಾತ್ತಾಪಕ್ಕೆ ಅವಕಾಶ ಇದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಒಂದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ. ಇಂಥ ದೇಶಭಕ್ತ ಸಂಘಟನೆಯ ಮೇಲೆ ಸರ್ಕಾರದ ಯಾವುದೇ ಉದ್ಯಾನವನಗಳಲ್ಲಿ, ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿ, ಇನ್ನಿತರ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂಥ ಅವರು ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಸಮಾಜದಲ್ಲಿ ಒಳ್ಳೆಯದಾಗಬಾರ್ದು, ರಾಷ್ಟ್ರ ನಿರ್ಮಾಣ ಆಗಬಾರ್ದು, ವ್ಯಕ್ತಿ ನಿರ್ಮಾಣ ಆಗಬಾರ್ದು, ಜನಪರವಾಗಿರಬಾರ್ದು ಅನ್ನುವಂಥ ದುರುದ್ದೇಶದಿಂದ ಮಾಡಿರುವಂಥ ಒಂದು ಪತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಈ ವ್ಯಕ್ತಿಗೆ ಯಾವಾಗಲೂ ಅಪ್ರಸ್ತುತವಾಗಿ ಮಾತಾಡ್ತಿರ್ತಾರೆ, ಅಪ್ರಸ್ತುತವಾಗಿ ಕೆಲಸಗಳನ್ನು ಮಾಡ್ತಾರೆ. ಇಂಥ ಜವಾಬ್ದಾರಿತವಾಗಿ ಇರುವಂಥ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದಾರೆ ಅವರು. ಒಂದು ಮಂತ್ರಿಯಾಗಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡ್ಬೋದು, ಕ್ರಾಂತಿಕಾರಿಯಾದಂಥ ಕೆಲಸವನ್ನು ಮಾಡ್ಬೋದು. ITBTಯಲ್ಲಿ, ಎಲೆಕ್ಟ್ರಾನಿಕ್ಸ್ ಇಲಾಖೆಯಲ್ಲಿ ಅಲ್ಲೂ ಕ್ರಾಂತಿಕಾರಿಯಾದಂಥ ಕೆಲಸ ಮಾಡ್ಬೋದು. ಇವತ್ತು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂಥ ಒಂದು ನಗರ. ಅಂಥ ಇಲಾಖೆಗಳನ್ನು ನಿರ್ವಹಣೆ ಮಾಡುವಂಥ ಈ ಮಹಾನುಭಾವರು 2.5 ವರ್ಷ ಆಗಿದೆ. ಅದ್ರ ಮುಂಚೆನೂ 2 ಬಾರಿ ಮಂತ್ರಿ ಆಗಿದ್ದವರು. ಏನು ಇವರಿಗೆ ಅರ್ಹತೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅನ್ನೋದೇ ಒಂದು ಕಾರಣಕ್ಕಾಗಿ ಅನುಭವ ಇದೆಯೋ ಇಲ್ವೋ, ಜ್ಞಾನ ಇದೆಯೋ ಇಲ್ವೋ, ಅರ್ಹತೆ ಇದೆಯೋ ಇಲ್ವೋ ಅವ್ರಿಗೆ ಹೆಂಚಿನರಮ್ಮವ್ರೆ ಅಧಿಕಾರ, ಕೂತಲ್ಲಿ ಅಧಿಕಾರ. ನೀನೇನಾರ ಗಲೀಜು ಮಾಡಿ, ನೀವೇನಾರ ಹೊಲಸು ಮಾಡಿ ಅಧಿಕಾರ. ಒಂದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ.